ಜೈ ಶ್ರೀ ಕೃಷ್ಣ. ವೆಲ್ಕಮ್ ಟು ಹ್ಯಾಪಿನೆಸ್ ಲೈಸ್ ವಿದಿನ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ನವರಾತ್ರಿ ಎಂದು ಕರೆಯಲ್ಪಡುವ ದಸರಾ ಅಥವಾ ವಿಜಯದಶಮಿಯ ದೇವಿಯ 9 ಅವತಾರಗಳ ಬಗ್ಗೆ ತಿಳಿದುಕೊಳ್ಳೋಣ. ಪ್ರತಿ 9 ದಿನವೂ ಒಂದೊಂದು ಪ್ರಾಮುಖ್ಯತೆಯನ್ನು ಹೊಂದಿದೆ. ಮೊದಲನೆಯ ದಿನ ಶೈಲಪುತ್ರಿ ಅವತಾರ. ಇದು ದುರ್ಗಾದೇವಿಯ ಮೊದಲ ಅವತಾರ, ಶಿವ ಮತ್ತು ಪಾರ್ವತಿಯರ ಒಕ್ಕೂಟವನ್ನು ಪ್ರತಿನಿಧಿಸುತ್ತದೆ. ಎರಡನೆಯ ದಿನ ಬ್ರಹ್ಮಚಾರಿಣಿ ಅವತಾರ. ಇದು ಆಧ್ಯಾತ್ಮಿಕ ಜ್ಞಾನ ಮತ್ತು ಭಕ್ತಿಯನ್ನು ಒಳಗೊಂಡಿರುತ್ತದೆ. ಮೂರನೆಯ ದಿನ ಚಂದ್ರಘಂಟ ಅವತಾರ. ಇದು ಶೌರ್ಯ ಮತ್ತು ಶಕ್ತಿಯನ್ನು ಸಂಕೇತಿಸುತ್ತದೆ. ನಾಲ್ಕನೆಯ ದಿನ ಕೂಷ್ಮಾಂಡುವಿನ ಅವತಾರ. ಇದು ಸಮೃದ್ಧಿ ಮತ್ತು ಫಲವತ್ತತೆಗೆ ಸಂಬಂಧಿಸಿದೆ. ಐದನೆಯ ದಿನ ಸ್ಕಂದಮಾತಾ ಅವತಾರ. ಇದು ಶಿವ ಮತ್ತು ಪಾರ್ವತಿಯ ಮಗನಾದ ಕಾರ್ತಿಕೇಯನನ್ನು ಗೌರವಿಸುವುದು. ಆರನೆಯ ದಿನ ಕಾತ್ಯಾಯನಿ ಅವತಾರ. ಇದು ದೇವಿಯ ದೈವಿಕ ಶಕ್ತಿಯನ್ನು ಕೊಂಡಾಡುತ್ತದೆ. ಏಳನೆಯ ದಿನ ಕಾಳರಾತ್ರಿ ದೇವಿ ಅವತಾರ. ಇದು ದುರ್ಗೆಯ ಉಗ್ರ ರೂಪವನ್ನು ಪ್ರತಿನಿಧಿಸುತ್ತದೆ. ಎಂಟನೆಯ ದಿನ ಮಹಾಗೌರಿ ಅವತಾರ. ಇದು ಶುದ್ಧತೆ ಮತ್ತು ಶಾಂತಿಯನ್ನು ಒಳಗೊಂಡಿರುತ್ತದೆ. ಹಾಗೂ ಕೊನೆಯ 9ನೇ ದಿನ ಸಿದ್ಧಿದಾತ್ರಿ ಅವತಾರ. ಇದು ಆಧ್ಯಾತ್ಮಿಕ ಜ್ಞಾನೋದಯವನ್ನು ನೀಡುತ್ತದೆ. ಇದು ಕೆಟ್ಟದ್ದರ ಮೇಲೆ ಒಳ್ಳೆಯದ ವಿಜಯವನ್ನು ಸಂಕೇತಿಸುತ್ತದೆ. ಪ್ರತಿಯೊಂದು ದಿನದ ಮಹತ್ವ, ಕಥೆ, ಪುರಾಣ, ಆಚರಣೆ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.